ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಗೈಡ್ ಎಸ್ ದಿ ಎಕ್ಸಾಮ್. ಏನಪ್ಪ ಈ ದಿನದ ವಿಶೇಷ ಏನೆಂದರೆ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನಿಂದ ಒಂದು ಹೊಸ ನೋಟಿಫಿಕೇಷನ್ ಬಂದಿದೆ. ಅದು EPFO ಅಂತ. ಜಸ್ಟ್ ಒಂದು ರಿಟರ್ನ್ ಟೆಸ್ಟ್ ಪ್ಲಸ್ ಇಂಟರ್ವ್ಯೂ ಇರುತ್ತೆ. ನೀವು ಗ್ರೂಪ್ ಎ ಆಗುವ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಫೀಸ್ ಕೂಡ ಭಾಳ ಕಮ್ಮಿ ಇರುತ್ತೆ. ಎಕ್ಸಾಮ್ ಬರೀರಿ. PKನೂ ಇರುತ್ತೆ, ಇದ್ರಾಗ ಇಂಗ್ಲೀಷು ಇರುತ್ತೆ, ಕ್ವಾಂಟ್ಸ್ ಇರುತ್ತೆ, ಇಂಡಸ್ಟ್ರಿಯಲ್ ಲಾಸ್, ಲೇಬರ್ಸ್ ಎಲ್ಲ ಇರುತ್ತೆ. ನೀವು ಯಾವುದೇ ಎಕ್ಸಾಮಿಗೆ ಪ್ರಿಪೇರ್ ಆದರೂ ಈ ಎಕ್ಸಾಮ್ನ ನೀವು ಪ್ಲ್ಯಾನ್ ಬಿ ಆಗಿ ಯೂಸ್ ಮಾಡ್ಕೋಬೋದು. ಯಾಕಂದರೆ ಪ್ರತಿಯೊಂದು ಎಕ್ಸಾಮಿಂದು ಸಿಲೆಬಸ್ನ ಈ ಎಕ್ಸಾಮ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಇದ್ರದ್ದು ಸಿಲೆಬಸ್ ಏನು, ಎಕ್ಸಾಮ್ ಪ್ಯಾಟ್ರನ್ ಏನು, ಇದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡ್ತೀವಿ. ಹಾಗೆ ಗ್ರೂಪ್ ಎ 80 ವೇಕೆನ್ಸೀಸ್ ಕಳೆದಿದ್ದಾರೆ. ಇದ್ರದ್ದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಹಾಕೋದು 11/9/2026 ಇರುತ್ತೆ. ಇದು ಎಕ್ಸಾಮ್ ಡೇಟ್ ಬಂದುಬಿಟ್ಟು 20/12/2026 ಮೀನ್ಸ್ 20th ಡಿಸೆಂಬರ್. ಏನಿಲ್ಲ ಅಂದರೂ ಇಲ್ಲಿಂದ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 3 ತಿಂಗಳು ಟೈಮ್ ಇದೆ ನಿಮಗೆ. ಆಲ್ಮೋಸ್ಟ್ 3 to 4 months ಟೈಮ್ ಇದೆ. ಪ್ರಿಪೇರ್ ಆಗ್ಬೋದು. ಫಸ್ಟ್ ಅಪ್ಲಿಕೇಶನ್ ಹಾಕ್ಬಿಡ್ರಿ. ಭಾಳ ಕಮ್ಮಿ ರೊಕ್ಕದ್ದು, ಭಾಳ ವಿಚಾರ ಮಾಡೋಕೆ ಹೋಗ್ಬೇಡ್ರಿ, ಅಪ್ಲಿಕೇಶನ್ ಹಾಕ್ರಿ. ಓಕೆ, ನೆಕ್ಸ್ಟ್ ಇದು ನೋಟಿಫಿಕೇಷನ್ ಏನು ನೋಡಿರಿ. ಇದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ಬಂದಿದ್ದು. ಇದು ಪೋಸ್ಟ್ ಏನಂದ್ರೆ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಅಂತ. EPFO ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ಇದೆ. ಅದು ಮಿನಿಸ್ಟ್ರಿ ಆಫ್ ಲೇಬರ್ಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಮೇಲೆ ಅಲ್ಲಿ ಬರುತ್ತೆ. ಅದರದ್ದಲ್ಲಿ 80 ವೇಕೆನ್ಸೀಸ್ ಇದೆ. ಅದು ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಅಂತ. ಇದು ಗ್ರೂಪ್ ಎ ಪೋಸ್ಟು. 80 ವೇಕೆನ್ಸೀಸಲ್ಲಿ ಯುವರಿಗೆ 29 ಇದೆ, EWSಗೆ 8 ಇದೆ, OBCಗೆ 18, SCದವರಿಗೆ 15, STದವರಿಗೆ 10. ಅದರಲ್ಲಿ PWDಗೆ 3 ಪೋಸ್ಟ್ ಇರುತ್ತೆ. ಇದು ಸಿಂಪಲ್. ಎಷ್ಟು ಪೋಸ್ಟು, ಯಾವ ಪೋಸ್ಟು ಏನು ಅಂತ ನಿಮಗೆ ಮಾಹಿತಿ ಸಿಕ್ತು. ಓಕೆ, ನೆಕ್ಸ್ಟ್ ಬಂದು ಇದ್ರ ಪೇ ಸ್ಕೇಲ್ ಎಷ್ಟು ನೋಡಿರಿ. ಲೆವೆಲ್ 10 ಇರುತ್ತೆ ಇದ್ರದ್ದು ಪೇ ಸ್ಕೇಲು. 7th ಪೇ ಕಮಿಷನ್ ಪ್ರಕಾರ. 8th ಪೇ ಕಮಿಷನ್ ಆದಮೇಲೆ ನಿಮ್ಮ ಸ್ಯಾಲ್ರಿ ಭಾಳ ಅಂದ್ರೆ ಭಾಳ ಹೆಚ್ಚಾಗುತ್ತೆ. ನೆಕ್ಸ್ಟ್ ಇದ್ರದ್ದು ಏಜ್ ಲಿಮಿಟ್ ಬಂದುಬಿಟ್ಟು 35 ಇಯರ್ಸ್ ಇರುತ್ತೆ UR ಮತ್ತು EWSರಿಗೆ. 38 ಇಯರ್ಸ್ ಇರುತ್ತೆ OBCದವರಿಗೆ. 40 ಇಯರ್ಸ್ ಇರುತ್ತೆ SC/STದವರಿಗೆ. ಓಕೆ, ಇನ್ನು PWBD ಅವರಿಗೆ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು ಇದ್ರದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂದ್ರೆ ಒಂದು ಡಿಗ್ರಿ ಆಗಿರ್ಬೇಕು. ಓಕೆ, ಇದು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್. ಡಿಸೈರೇಬಲ್ ಕ್ವಾಲಿಫಿಕೇಷನ್ ಅಂದರೆ ಡಿಪ್ಲೊಮಾ ಇನ್ ಕಂಪ್ನಿ ಲಾ ಆ್ಯಂಡ್ ಲೇಬರ್ ಲಾ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗೈತೆ. ಸೊ ಇಷ್ಟಂದರೆ ನೀವು ಇದು ಇದ್ರಷ್ಟೇ ಹಾಕ್ಬೇಕಾ? ಇಲ್ಲ, ನೀವು ಒಂದು ನಾರ್ಮಲ್ ಡಿಗ್ರಿ ಮಾಡಿದ್ರು ಇದನ್ನು ಅಪ್ಲೈ ಮಾಡಿರಿ. ಯಾಕಂದರೆ ಇದು ಡಿಸೈರೇಬಲ್ ಕ್ವಾಲಿಫಿಕೇಷನ್. ಎಸೆನ್ಷಿಯಲ್ ಕ್ವಾಲಿಫಿಕೇಷನಲ್ಲಿ ಜಸ್ಟ್ ಡಿಗ್ರಿ ಅಂತ ಮೆನ್ಷನ್ ಮಾಡಿ. ಸೊ ಎಲ್ಲರೂ ಅಪ್ಲೈ ಮಾಡ್ಬೋದು. ಡಿಗ್ರಿ ಯಾವುದೇ ಡಿಗ್ರಿ ಇದ್ದರೂ ಅಪ್ಲೈ ಮಾಡ್ಬೋದು. ಇದು ಡಿಸೈರೇಬಲ್ ಕ್ವಾಲಿಫಿಕೇಷನ್. ಓಕೆ, ನೆಕ್ಸ್ಟ್ ಡೀಟೇಲ್ಸ್ ಅದೇ ಹೇಳಿದ್ವಲ್ಲ. ಇದು ಗ್ರೂಪ್ ಎ ಪೋಸ್ಟು, ನಾನ್ ಮಿನಿಸ್ಟ್ರಿಯಲ್ಸು. ನೆಕ್ಸ್ಟ್ ಪ್ರೊಬೇಷನ್ ಪೀರಿಯಡು 1 year ಇರುತ್ತೆ. ಮತ್ತು ಇದು ಆಲ್ ಇಂಡಿಯಾ ಸರ್ವಿಸ್ ಲಿಯಬಿಲಿಟಿ ಇರುತ್ತಲ್ಲ, ಸೊ ಹಾಗಾಗಿ ಎಲ್ಲಾದರೂ ನಿಮ್ಮನ್ನ ಪೋಸ್ಟಿಂಗಿಗೆ ಹಾಕ್ಬೋದು. ಮತ್ತು ಇದು EPFO ಈಸ್ ಅ ಸ್ಟ್ಯಾಚ್ಯುಟರಿ ಬಾಡಿ ಅಂಡರ್ ದ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ಮಿನಿಸ್ಟ್ರಿ ಆಫ್ ಲೇಬರ್ಸ್ ಅಂತ ಹೇಳಿದ್ವಲ್ಲ, ಅದೇ ಇದು. ನೆಕ್ಸ್ಟ್ ಇದ್ರದ್ದು ಅಪ್ಲಿಕೇಶನ್ ಎಲ್ಲಿ ಹಾಕೋದಪ್ಪ ಅಂದರೆ UPSC. ಸೇಮ್ ನೀವು UPSCದು ಸಿವಿಲ್ ಸರ್ವಿಸ್ ಅಪ್ಲಿಕೇಶನ್ ಹಾಕ್ತಿರಲ್ಲ, ಸೇಮ್ ಪೋರ್ಟಲ್. ಅಲ್ಲಿ ಹೋಗಿ ಜಸ್ಟ್ ಎಲ್ಲ ನಿಮ್ಮ ಕ್ಯಾಂಡಿಡೇಟ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಇನ್ನೊಂದ್ಸರಿ ವೆರಿಫೈ ಮಾಡಿರಿ, ಅಪ್ಲೈ ಮಾಡಿರಿ ಅಷ್ಟೇ. ಅಪ್ಲೈ ಪೋಸ್ಟ್ ಮಾಡಿ. https upsc.online. ಇಲ್ಲಿ ಹೋಗ್ರಿ. ಕರೆಕ್ಟಾಗಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್. ಇವತ್ತಲ್ಲ, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. 22/8/2026 ಅಪ್ಲಿಕೇಶನ್ ಆಗುತ್ತೆ. 6:11/9/2026 ಇದು ಲಾಸ್ಟ್ ಡೇಟ್. ಇದು ಕ್ಲೋಸಿಂಗ್ ಡೇಟ್. ಇದು ಓಪನ್ ಡೇಟು, ಇದು ಕ್ಲೋಸಿಂಗ್ ಡೇಟ್. ಮತ್ತು ಎಕ್ಸಾಮ್ ಯಾವಾಗಿರುತ್ತೆ ಅಂತಿರಲ್ಲ, 20/12/2026. ಸೊ ಇಲ್ಲಿಂದ ನೀವು ಯೋಚನೆ ಮಾಡಿದ್ರಂದ್ರೂ ನಿಮಗೇನಿದೆ 3 to 4 months ಟೈಮ್ ಇರುತ್ತೆ. ಓಕೆ, ಅದೇ ಐತಿ ಲಾಸ್ಟ್ ಡೇಟು. ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ನೋಡ್ರಿ. ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ಫೀಮೇಲ್, SC/ST, ಪರ್ಸ್ನಲ್ ಫೀಮೇಲ್ಸ್ ಇವ್ರನ್ನೆಲ್ಲರನ್ನೂ ಬಿಟ್ಟು ಇನ್ನು ಉಳಿದ್ರಲ್ಲಿ ಜನರಲ್ ಕ್ಯಾಂಡಿಡೇಟ್ಸಿಗೆ ಅಪ್ಲಿಕೇಶನ್ ಫೀಸ್ ಕೇವಲ 25 ರೂಪಾಯಿ. 25 rupees ಇದೆ ಅಷ್ಟೇ ಇದಕ್ಕೆ. ಇನ್ನು ಉಳಿದು SC/ST ಆಗಲಿ, ವುಮೆನ್ ಆಗಲಿ, PWD ಆಗಲಿ ಅವರಿಗೆ ಎಕ್ಸಾಮ್ಷನ್ ಇರುತ್ತೆ. ನೋ ಫೀಸ್, 0 ಫೀಸ್ ಅವ್ರಿಗೆ. ಇನ್ನು ಉಳಿದು ಎಲ್ಲ ಹುಡುಗರು 25 ರೂಪಾಯಿ ಇರುತ್ತೆ. 25 ರೂಪಾಯಿ ಅಪ್ಲಿಕೇಶನ್ ಹಾಕಿರಿ, ನೀವು ಓದಿರಿ. ಇದು ಒಂದು ಎಕ್ಸಾಮ್ ಬರೆದು ನೋಡಿರಿ ಹೆಂಗಿರುತ್ತೆ ಅಂತ. ಸೆಂಟ್ರಲ್ ಲೆವೆಲ್ ಎಕ್ಸಾಮ್ ಡೇಟ್ ಅಂತೂ 20/12/2026 ಇರುತ್ತೆ. ಹಾಕಿದರೆ ಇದ್ರದ್ದು ಸಿಲೆಬಸ್ ಏನೈತಿ, ಎಕ್ಸಾಮ್ ಪ್ಯಾಟ್ರನ್ ಹೆಂಗೆ, ಏನು ಇರ್ತೈತಿ, ಸ್ಟೇಜು, ಇಂಟರ್ವ್ಯೂ ಇರುತ್ತೆ, ಮೇನ್ಸ್ ಇರುತ್ತೆ, ಏನಂತ ನಿಮ್ಮ ಕ್ವಶನ್ಸ್ ಇರ್ತಾವೆ, ಅದಕ್ಕೆಲ್ಲ ಆನ್ಸರ್ ಇಲ್ಲ ಐತೆ ನೋಡಿರಿ. ಇದು ಸಿಲೆಬಸ್ ಹಿಂಗಿರುತ್ತೆ.
2 ತಾಸಿಂದ ಒಂದು ಪೇಪರ್ ಇರುತ್ತೆ. 2 ಅವರ್ ಡ್ಯೂರೇಷನಿಂದು ಒಂದು ಪೇಪರ್ ಇರುತ್ತೆ. 2 ಅವರ್ ಡ್ಯೂರೇಷನಿಂದ ಒಂದು ಪೇಪರ್ ಇರುತ್ತೆ. ಎಲ್ಲದಕ್ಕೂ ಈಕ್ವಲ್ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಎಕ್ಸಾಮ್. ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಲ್ಯಾಂಗ್ವೇಜ್, ಬಟ್ 2 ಲ್ಯಾಂಗ್ವೇಜಾಗಿ ಇರುತ್ತೆ, ಇಂಗ್ಲೀಷ್ ಮತ್ತು ಹಿಂದಿ. ಇಂಗ್ಲೀಷ್ ಮತ್ತು ಹಿಂದಿದಲ್ಲಿ 2 ಲ್ಯಾಂಗ್ವೇಜಲ್ಲಿ ಇರುತ್ತೆ ಎಕ್ಸಾಮ್ ಇದು. ನೆಕ್ಸ್ಟು ಇದ್ರ ಸಿಲೆಬಸ್ ನೋಡ್ರಿ. ಜನರಲ್ ಇಂಗ್ಲೀಷ್ ಇದೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಜನರಲ್ ಇಂಗ್ಲೀಷ್ ಇದೆ. ಇಂಡಿಯನ್ ಕಲ್ಚರ್, ಹೆರಿಟೇಜ್ ಆ್ಯಂಡ್ ಫ್ರೀಡಮ್ ಮೂಮೆಂಟ್ಸ್ ಅಂದರೆ ಇದು ಹಿಸ್ಟ್ರಿ ಆಯಿತು. ನೆಕ್ಸ್ಟು ಎಕಾನಮಿ ಇದೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಮತ್ತು ಗವರ್ನೆನ್ಸ್ ಇದೆ. ಜನರಲ್ ಸೈನ್ಸ್ ಇದೆ. ಕಂಪ್ಯೂಟರ್ ಅಪ್ಲಿಕೇಶನ್ ಇದೆ. ಎಲಿಮಿನೇಟರಿ ಮ್ಯಾಥ್ಸ್, ಸ್ಟ್ಯಾಟಿಸ್ಟಿಕ್ಸ್, ಜನರಲ್ ಮೆಂಟಲ್ ಎಬಿಲಿಟಿ ಇದೆ. ಇಂಡಸ್ಟ್ರಿಯಲ್ ರಿಲೇಷನ್ಸು, ಲೇಬರ್ ಕೋಡ್ಸು, ಸೋಷಿಯಲ್ ಸೆಕ್ಯೂರಿಟಿ ಇನ್ ಇಂಡಿಯಾ ಇದೆ. ಅಕೌಂಟೆನ್ಸಿ, ಆಡಿಟಿಂಗ್, ಇನ್ಶೂರೆನ್ಸ್ ಇದೆ. ಮತ್ತು ಹಾಗೆ ಕರೆಂಟ್ ಅಫೇರ್ಸ್ ಇದೆ. ಈಗ ನೋಡಿರಿ, SSC ಪ್ರಿಪೇರ್ ಆಗಿದ್ರಿ ನೀವು ಅಥವಾ ಯಾವುದೋ ಬ್ಯಾಂಕ್ ಎಕ್ಸಾಮ್ ಪ್ರಿಪೇರ್ ಆಗಿದ್ದೀರಿ ಅಂದರೆ ಆಲ್ಮೋಸ್ಟ್ ನಿಮಗಿದು ಕಂಪ್ಯೂಟರ್ ಅಪ್ಲಿಕೇಶನ್, ಎಲಿಮಿನೇಟರಿ ಮ್ಯಾಥ್ಸ್, ಸ್ಟ್ಯಾಟಿಸ್ಟಿಕ್ಸ್, ಮೆಂಟಲ್ ಎಬಿಲಿಟಿ ಕವರ್ ಆಗಿರುತ್ತದೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಕವರ್ ಮಾಡಿರ್ತೀರಿ. ಮತ್ತು ನೀವು ಬೇರೆ ಯಾವ ಸ್ಟೇಟ್ ಎಕ್ಸಾಮ್ಸಿಗೆ ಓದಿರಿ ಅಂದರೆ ಇದೆಲ್ಲ GK ಪಾರ್ಟ್ ಎಲ್ಲ ಓದಿರ್ತೀರಿ. ಇದು ಒಂದು ಸ್ವಲ್ಪ ಮ್ಯಾಥಮೆಟಿಕ್ಸ್ ಪಾರ್ಟ್ ಮಾಡ್ಬೇಕಾಗುತ್ತೆ. ಎಲ್ಲರಿಗೂ ಇದು 2 ಇದೆಯಲ್ಲ, ಇಂಡಸ್ಟ್ರಿಯಲ್ ರಿಲೇಷನ್ಸ್, ಲೇಬರ್ ಕೋಡ್ಸ್, ಸೋಷಿಯಲ್ ಸೆಕ್ಯೂರಿಟಿ ಮತ್ತು ಅಕೌಂಟೆನ್ಸಿ, ಆಡಿಟಿಂಗ್, ಇನ್ಶೂರೆನ್ಸ್ ಇದು ಹೊಸ ಟಾಪಿಕ್. ಸೊ ಅದನ್ನು ಓದ್ರಿ, ಇದನ್ನು ಎಕ್ಸಾಮ್ ಅಟೆಂಡ್ ಮಾಡಿರಿ. ಓಕೆ, ಇದು ರಿಟರ್ನ್ ಟೆಸ್ಟು 2 ತಾಸು ಇರುತ್ತೆ. ಸೊ 300 ಮಾರ್ಕ್ಸ್ ಎಕ್ಸಾಮ್ ಇದು. 300 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಇದ್ರದ್ದು. ನೆಕ್ಸ್ಟು ಅದ್ರ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. 100 ಮಾರ್ಕ್ಸಿಂದ ಇಂಟರ್ವ್ಯೂ ಇರುತ್ತೆ. 300 ಮಾರ್ಕ್ಸಿಂದ 75% ಮತ್ತು 100 ಮಾರ್ಕ್ಸಿಂದ 25% ಅಂತ ಹಿಡಿದು ನಿಮ್ಮ ಫೈನಲ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಯಾವುದೇ ಮೇನ್ಸ್ ಇರೋಲ್ಲ, ಯಾವುದೇ ಸಬ್ಜೆಕ್ಟಿವ್ ಪೇಪರ್ ಇರೋಲ್ಲ, ಜಸ್ಟ್ ಆಬ್ಜೆಕ್ಟಿವ್ ಪೇಪರ್ ಇರುತ್ತೆ. ಮತ್ತು ಒಂದು ಕ್ವಶನಿಗೆ 2.5 ಮಾರ್ಕ್ಸ್ ಇರುತ್ತೆ ನೋಡಿರಿ. ಒಂದು ಕ್ವಶನಿಗೆ 2.5 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 120 ಕ್ವಶನ್ಸ್ ಇರುತ್ತವೆ ಹೋದ ವರ್ಷದ ಎಕ್ಸಾಮ್ ಪ್ಯಾಟರ್ನ್ ಪ್ರಕಾರ. ನಿಮಗೆ ಬೇಕಂದರೆ ಇಲ್ಲಿ EPFOದು ಎಲ್ಲ ಕ್ವಶನ್ ಪೇಪರ್ಸು ನಮ್ಮದು GK ಎಕ್ಸಾಮ್ ಗೈಡ್ ಚಾನಲ್, ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀವಿ, ಹೋಗಿ ನೋಡಿರಿ. ನೆಕ್ಸ್ಟು ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, GK ಎಕ್ಸಾಮ್ ಗೈಡ್ ಚಾನಲ್. ಅದಕ್ಕೆ ಹೋಗಿ ಜಾಯ್ನ್ ಆಗಿರಿ. ರೀಸೆಂಟ್ಲಿ ನಾವು ಭಾಳ ಕಂಟೆಂಟ್ ಕೊಟ್ಟಿದ್ದೀವಿ. ಆ ಕಂಟೆಂಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀವಿ. ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಚಾನಲ್ ರೀಸೆಂಟಾಗಿ ಓಪನ್ ಮಾಡಿದ್ದೀವಿ, ಅದನ್ನ ಜಾಯ್ನ್ ಆಗಿರಿ. ಸದ್ಯದಲ್ಲಿ ನಿಮಗೆ ಅದರಲ್ಲಿ PYQ ಮತ್ತು ಸ್ನಿಪ್ಚಿಟ್ಸ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥ ಕಂಟೆಂಟನ್ನು ನಾವು ಸದ್ಯದಲ್ಲೇ ಇನ್ನು ಕೆಲವು ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟು PYQ ಎಕ್ಸಾಮ್ ಗೈಡ್ ಚಾನಲ್ ಇದೆ, ಅಲ್ಲಿ ನಿಮ್ಮ PYQ ಪೇಪರ್ಸ್ ಎಲ್ಲ ಎಕ್ಸಾಮಿಂದು ಸಿಗುತ್ತೆ. ಹಾಗೆ ಇವೆರಡು ಚಾನಲಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗಲಿ, GK ಫ್ಯಾಕ್ಟ್ಸ್ ಆಗಲಿ, ರೀಜನಲ್ ಚಿಪ್ಟಿಟ್ಸ್ ಅಥವಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಇವನು ಜಾಯ್ನ್ ಆಗಿರಿ. ಥ್ಯಾಂಕ್ ಯು.